ಕಾಲೇಜಿನ ಬಂದಿದ್ದು ಲೇಟು, ಎಲ್ಲ ಎಲ್ಲ ಲೇಟ್ ಆದ್ದರಿಂದ ಎಲ್ಲ ನನಗೆ ಹಿಯಾಸಿಂಗ್ ಪ್ರಾರಂಭ ಸ್ಕೂಲಲ್ಲೂ ಕೂಡ ಕಾಲೇಜಿಗೆ ಹೋಗ್ಲಿಕ್ಕಷ್ಟು ನನಗೆ ವಿದ್ಯೆ ತಲೆಗೆ ಹತ್ತಲ್ಲ. ಅದು ಲೆಕ್ಕದಲ್ಲಿ ಮಾತ್ರ ಪರ್ಫೆಕ್ಟ್ ಇದೆ. ಏನಾದರೂ ಒಂದು ಸ್ವಂತ ಉದ್ಯೋಗವನ್ನು ಮಾಡಬೇಕು. ಮನೆಯಲ್ಲೂ ಪರಿಸ್ಥಿತಿ ಕಷ್ಟ ಇತ್ತು ಅಂತ. ಅಂದರೆ ಮನೆಯಲ್ಲೇ ನಿಮ್ಗೆ ಊಟಕ್ಕೆ ಇದಕ್ಕೆಲ್ಲ ಭಾಳ ಸಮಸ್ಯೆ ಆಗಿತ್ತು ಅಂತ ನೀವು ಹೇಳ್ತೀರಿ. ಇಷ್ಟು ವರ್ಷ ನನಗೆ ಅಮ್ಮನೇ ಕಾಪಾಡಿದಲ್ವಾ, ಅಮ್ಮನ ಸಲುವಾಗಿ ಸಾಲ ಮಾಡಿ ಏನು ತಪ್ಪಿಲ್ಲ ಅನಿಸ್ತು. ನಿನ್ನ ಹೆಸರು ವಿನಾಯಕ ಲಕ್ಕರ್? ಹೌದು ಸರ್ ಅಂತ. ಇನ್ನು ಮುಂದೆ ನೀನು ಬರೀ ವಿನಾಯಕ ಅಲ್ಲ, ಊಟವರ್ತಿ ವಿನಾಯಕ ಅಂತ ಹೆಸರು ಕೊಟ್ಟರು. ಹೆಸರು ಕೊಟ್ಟು ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ನಿಮ್ಮ ರಾಜು ಕಾಣಿಸೋದು. ಸಾಧನೆ ಅನ್ನೋದು ಎಲ್ಲರಿಂದನೂ ಮಾಡಲಿಕ್ಕೆ ಆಗೋದಿಲ್ಲ. ಸಾಧನೆ ಮಾಡುವಾಗ ಆತನಲ್ಲಿ ಒಂದು ಪರಿಶ್ರಮ ಇರಬೇಕು, ನಿಷ್ಠೆ ಇರಬೇಕು, ನಿಯತ್ತಿರಬೇಕು, ಹಾಗೂ ಆ ಒಂದು ಸಾಧನೆ ಮಾಡುವ ಛಲ ಆತನಲ್ಲಿರಬೇಕು. ಇವತ್ತು ಅಂತಹ ಒಬ್ಬ ಸಾಧಕನನ್ನು ಕರ್ಕೊಂಡು ಬಂದು ನಮ್ಮ ಸಾಧಕರ ಕುರ್ಚಿಯಲ್ಲಿ ಕುಳಿಸಿದ್ದೀವಿ. ಹಾಗಾದರೆ ಆ ಸಾಧಕ ಯಾರು? ಅದಕ್ಕೂ ಮೊದಲು ನೀವು ವಿಶ್ವಂಬರ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ವಿಶ್ವಂಬರ ಟಿವಿಯನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಈಗ ನಮ್ಮ ಸಾಧಕರು ಅವರ ವಿಟಿ ಇದೆ, ಒಮ್ಮೆ ನೋಡಿ ಬನ್ನಿ. ನಮಸ್ತೆ ಪ್ರಿಯ ವೀಕ್ಷಕರೇ, ಇಂದಿನ ಸಾಧಕರನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀವಿ ಬನ್ನಿ. ಪುರಾಣದಲ್ಲಿ ತಾಯಿ ಪಾರ್ವತಿಗೆ ಪ್ರೀತಿಯ ಮಗ ಗಣಪತಿ, ವಿಘ್ನ ವಿನಾಶಕ ಗಣಪ, ವಿನಾಯಕ ಎಂದೇ ಪ್ರಖ್ಯಾತಿ. ಇಂದಿನ ಕತೆ ಕೂಡ ಅಂಥದ್ದೇ, ತಾಯಿ ಮಗನ ಕತೆ. ಈತನ ಹೆಸರು ಕೂಡ ವಿನಾಯಕ ಗಣಪತಿ ಹೆಗಡೆ. ವಿನಾಯಕ 1990ರಲ್ಲಿ ಹುಟ್ಟಿದ. ಈತನ ದುರಾದೃಷ್ಟ ನೋಡಿ, ಆಟ ಆಡೋ ವಯಸ್ಸಲ್ಲಿ ಪೋಲಿಯೋ ಅಟ್ಯಾಕ್ ಆಗಿ ಈತನ ಬಲ ಕೈ ಮತ್ತು ಕಾಲು ಸ್ವಾಧೀನ ಕಳೆದುಕೊಂಡಿತು. ತಂದೆ ಸರ್ಕಾರಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದು, ಈತನ 10ನೇ ವಯಸ್ಸಿಗೆ ಅಕಾಲಿಕ ಮರಣ ಹೊಂದಿದರು. ತಂದೆಯ ಮರಣದ ನಂತರ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಹಾಳಾಯಿತು. ನಂತರ ತಾಯಿ ಹಾಸಿಗೆ ಹಿಡಿದರು. ಒಂದು ಕಡೆಗೆ ಅಂಗವೈಫಲ್ಯ, ಇನ್ನೊಂದು ಕಡೆಗೆ ತಂದೆ ಇಲ್ಲದ ತಬ್ಬಲಿ, ತಾಯಿ ಆಸ್ಪತ್ರೆಯಲ್ಲಿ. ಇಂಥ ಸಂದರ್ಭದಲ್ಲಿ ಧೃತಿಗೆಡದೆ ಜೀವನದಲ್ಲಿ ಏನಾದರೂ ಮಾಡಬೇಕು ಎಂದು ನಿರ್ಧಾರ ಮಾಡ್ತಾನೆ. 10ನೇ ತರಗತಿಯ ನಂತರ ತನಗೆ ಓದಲು ಆಸಕ್ತಿ ಇಲ್ಲದ ಕಾರಣ ₹1000 ಚಿಕ್ಕದಾಗಿ ಊದುಬತ್ತಿ ವ್ಯಾಪಾರ ಶುರು ಮಾಡ್ತಾನೆ. ಆದರೆ ಈತನಿಗೆ ಮಾತಾಡೋಕೆ ಸಹ ಸ್ಪಷ್ಟವಾಗಿ ಬರೋದಿಲ್ಲ, ಓಡಾಡೋಕ್ಕೂ ಕೂಡ ಕಷ್ಟ. ಆದರೂ ಕೂಡ ಛಲ ಬಿಡಲಿಲ್ಲ. ಕೈ ಕಾಲು ಎಲ್ಲವೂ ಕೂಡ ಸರಿಯಾಗಿದ್ದು ಇಂದು ದಾರಿ ತಪ್ಪೋ ಯುವಕರೇ ಜಾಸ್ತಿ. ಅಂಥದ್ರಲ್ಲಿ ಎಲ್ಲ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಅಂಗವೈಫಲ್ಯದ ಮಧ್ಯ ಜೀವನ ಕಟ್ಟಿಕೊಂಡ ಈ ವಿನಾಯಕ ಇಂದು ಸಿರಿಸಿಯಲ್ಲಿ ಊದುಬತ್ತಿ ವಿನಾಯಕ ಎಂದೇ ಖ್ಯಾತಿ ಪಡೆದಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳು ಈತನ ಸಾಧನೆಯನ್ನು ಮೆಚ್ಚಿ ಸನ್ಮಾನಿಸಿ ಪ್ರಶಸ್ತಿ ನೀಡಿದ್ದಾರೆ. ಬನ್ನಿ ಈ ಯುವಕನ ರೋಚಕ ಕಥೆಯನ್ನ ಒಮ್ಮೆ ಕೇಳೋಣ. ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್. ಶಿರಸಿಯಿಂದ ದೊಡ್ಡನಳ್ಳಿ ರಸ್ತೆಯಲ್ಲಿ ಕೆಎಚ್ಬಿ ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ವಿಟಿ ನೋಡಿದ್ರಲ್ಲ, ನಮ್ಮ ಸಾಧಕರು ಯಾರು ಅನ್ನೋದು ತಮಗೆ ಒಂದು ರೀತಿಯಲ್ಲಿ ಪರಿಚಯ ಆಗಿರ್ಬೋದು. ಆದರೂ ನಾವು ಟಿವಿ ವತಿಯಿಂದ ಅವ್ರನ್ನ ಪರಿಚಯ ಮಾಡಿಸುವಂಥದ್ದು ನಮ್ಮ ಕರ್ತವ್ಯ. ಕಷ್ಟಪಟ್ಟು ಅಂಗವೈಫಲ್ಯವನ್ನು ಮೆಟ್ಟು ನಿಂತು ಯಾರ ಹತ್ತಿರವೂ ಕೈಯನ್ನು ಚಾಚದೆ ತಾನೇ ದುಡಿದು ತನ್ನ ಜೀವನವನ್ನು ಸಾಗಿಸಬೇಕು ಎಂಬಂಥ ಒಂದು ಛಲದಲ್ಲಿ ಜೀವನ ಮಾಡ್ತಾ ಇಡೀ ಶಿರಸಿ ನಗರದಲ್ಲಿ ಹಾಗೂ ಸುತ್ತಮುತ್ತಲೂ ಊದುಬತ್ತಿ ವಿನಾಯಕ ಎಂದೇ ಪ್ರಸಿದ್ಧರಾಗಿರುವ ಒಬ್ಬ ಅಂಗವೈಫಲ್ಯವನ್ನು ಮೆಟ್ಟಿ ನಿಂತ ಸಾಧಕನನ್ನು ಇವತ್ತು ನಾವು ವಿಶ್ವಂಬರ ಟಿವಿಯವರು ಪರಿಚಯಿಸ್ತಾ ಇದ್ದೀವಿ. ಅಂತಹ ಸಾಧಕ ವಿನಾಯಕ ನಮ್ಮ ಜೊತೆಗಿದ್ದಾನೆ, ಅವರಿಗೆ ಸ್ವಾಗತವನ್ನು ಹೇಳ್ತೇವೆ. ನಮಸ್ಕಾರ ವಿನಾಯಕ್ ಅವರೇ. ನಮಸ್ಕಾರ. ಅದೇ ರೀತಿ ಅವರ ಮಾತೋಶ್ರೀ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ನಾನು ಸ್ವಾಗತವನ್ನು ಮಾಡ್ತೇನೆ. ನಮಸ್ಕಾರ. ವಿನಾಯಕ್ ಅವರೇ, ಈ
ಅಂಗವೈಫಲ್ಯ ಅಂದರೆ ಈ ನಿಮಗೆ ಒಂದು ಬಲಗಾಲು ಮತ್ತು ಬಲಗೈ ಇವು ಎರಡು ಸ್ವಾಧೀನವನ್ನು ಕಳೆದುಕೊಂಡಿದ್ರಿ. ಅದು ಯಾವಾಗ ನೀವು ಹುಟ್ಟಿದಾಗಿಂದನೂ ಇತ್ತೋ ಅಥವಾ ಮಧ್ಯದಲ್ಲಿ ಏನಾದರೂ ಆ ಒಂದು ಪ್ರಾಬ್ಲಮ್ ಆಯಿತು ನಿಮಗೆ? ಇಲ್ಲ, ಅಂದರೆ ಅದು ಮಧ್ಯದಲ್ಲೇ ಪ್ರಾಬ್ಲಮ್ ಆಯಿತು. ಆ್ಯಕ್ಚುಲಿ ಅದು ಎಂತಾಯ್ತಂದರೆ ಪೋಲಿಯೋ ಅಟ್ಯಾಕ್ ಆಗಿ ಈ ಈ ಒಂದು ರೀತಿ ಪರಿಸ್ಥಿತಿ ಬಂತು. ಕಡೆಗೆ ಎಂತಾಯಿತು, ನಮ್ಮಮ್ಮ ಭಾಳ ಕಷ್ಟಪಟ್ಟಿದ್ದಾರೆ. ನಮ್ಮಮ್ಮ ಭಾಳ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ನನಗೆ ಬುದ್ಧಿ ಬಂದಾಗಿಂದ ನನಗೆ ಕೈಲಾದಷ್ಟು ದುಡ್ಡು ತಾಯಿನ ಸಾಕಬೇಕು ಅಂತ ಹೇಳಿಕೊಂಡು ನಾನು ಅಂದರೆ ನನಗೆ ಕೂಲಿಗೆ ಸೇರಿಸಿದ್ದು ಲೇಟು. ಆ್ಯಕ್ಚುಲಿ ಎಲ್ಲರಿಗೂ ನನಗೆ ಸೇರಿಸಿಲ್ಲ. ಆ್ಯಕ್ಚುಲಿ ಕೂಲಿಗೆ ಸೇರಿಸಿದ್ದು ಲೇಟು, ಮತ್ತು ನನ್ನ ಕೈಕಾಲು ಸ್ವಾಧೀನ ಬಂದಿದ್ದು ಲೇಟು. ಎಲ್ಲ ಲೇಟ್ ಆದ್ದರಿಂದ ಎಲ್ಲ ನನಗೆ ಹೀಯಾಡ್ಸ್ಲಿಕ್ಕೆ ಪ್ರಾರಂಭ ಮಾಡಿತು, ಸ್ಕೂಲಲ್ಲೂ ಕೂಡ. ಅದರಿಂದ ನಾನೆಂತ ಮಾಡಿದೆ, ಅದನ್ನೆಲ್ಲ ಮೆಟ್ಟಿ ನಿಂತು ಅವರ ಎದುರುಗಡೆನೆ ಕೂಡ SLC ತನಕ ಪಾಸ್ ಆದೆ. ಓಕೆ, ಅವರು ಎದುರುಗಡೆ SLC ತನಕ ಪಾಸ್ ಆಗಿ ಇನ್ನು ಏನು ಮಾಡ್ಬೇಕಪ್ಪ ಮುಂದೆ, ಕಾಲೇಜಿಗೆ ಹೋಗ್ಲಿಕ್ಕಂತೂ ನನಗೆ ವಿದ್ಯೆ ತಲೆಗೆ ಹತ್ತಲ್ಲ. ಅದು ಲೆಕ್ಕದಲ್ಲಿ ಮಾತ್ರ ಪರ್ಫೆಕ್ಟ್ ಇದೆ. ಏನಾದರೂ ಒಂದು ಸ್ವಂತ ಉದ್ಯೋಗವನ್ನು ಮಾಡಬೇಕು. ಇಷ್ಟು ವರ್ಷ ನನಗೆ ನನ್ನ ತಾಯಿ ಸಾಕಿದ್ದಾರೆ. ಅವರಿಗೆ ಏನಾದರೂ ಒಂದು ಸ್ವಲ್ಪ ಭಾರವನ್ನು ಕಮ್ಮಿ ಮಾಡುವ ಸಲುವಾಗಿ ನಾನು ದುಡಿಬೇಕು, ನಾನು ಕಷ್ಟಪಟ್ಟು ದುಡಿಬೇಕು ಅನ್ನೋದನ್ನೇ ನನ್ನ ತಲೆಯಲ್ಲಿ ಬಂತು. ಕಡೆಗೆ ಎಂತಾಯಿತು, ಎಂತ ಮಾಡಬೇಕಾಯ್ತು ಎಂತಂದರೆ ನನಗೆ ಗೊತ್ತಿಲ್ಲ. ಅಂದರೆ ಆ ವೇಳೆಯಲ್ಲಿ ನೀವು ಮನೆಯಲ್ಲೂ ಪರಿಸ್ಥಿತಿ ಕಷ್ಟ ಇತ್ತು ಅಂತ? ಹಾಂ, ಅಂದರೆ ಮನೆಯಲ್ಲೇ ನಿಮ್ಗೆ ಊಟಕ್ಕೆ ಇದಕ್ಕೆಲ್ಲ ಭಾಳ ಸಮಸ್ಯೆ ಆಗಿತ್ತು ಅಂತ ನೀವು ಹೇಳ್ತೀರಿ? ಹಾಂ, ಊಟಕ್ಕೆ ತಂದಿತ್ತು. ಕಡೆಗೆ ನಮ್ಮ ಅಪ್ಪಾಜಿದ್ದು ಸ್ವಲ್ಪ ಸಾಲ ಎಲ್ಲ ಇತ್ತು. ಸುಮಾರು ಎಷ್ಟು ಲಕ್ಷ ಇತ್ತು ಸಾಲ? ಸುಮಾರು ಒಂದು 5-6 ಲಕ್ಷ ರೂಪಾಯಿ ಇತ್ತು. ಓಕೆ ಓಕೆ, 5-6 ಲಕ್ಷ ರೂಪಾಯಿ ಇತ್ತು. ಕಡೆಗೆ ಎಂತಾಯಿತು, ಅದನ್ನೆಲ್ಲ ತೀರಿಸ್ಬೇಕಲ್ಲ, ತೀರ್ಸೋಕ್ಕೆ ದುಡಿಬೇಕು. ಕಷ್ಟಪಟ್ಟು ದುಡಿಯೋಣ ಅಂತ ಹೋದೆ. ಪೆಟ್ರೋಲ್ ಬಂಕಿಗೆ ಹೋದೆ. ಆನಂತರ ಸುಮಾರು ಇದು ಸೆಕ್ಯೂರಿಟಿಗೆ ಹೋದೆ. ಅಲ್ಲಿ ಯಾರು ನನಗೆ ಕೆಲಸಕ್ಕೆ ತಗೊಳ್ಳಿಲ್ಲ. ಅಂದರೆ ನಿಮಗೆ ಅಂಗವೈಫಲ್ಯ ಇದೆ ಹೇಳುವ ಉದ್ದೇಶದಿಂದ ತಗೊಂಡಿಲ್ಲ? ಹಾಂ, ದೈಹಿಕವಾಗಿ ಅಂಗವಿಕಲ ಇದ್ದುದಕ್ಕೆ ಒಂದು 4-5 ದಿನ ನೋಡ್ರು, ನಿನ್ನ ಕೈಲಿ ಆಗಲ್ಲ ಹೇಳಿ ವಾಪಸ್ ಕಳಿಸ್ಬಿಟ್ಟು. ನಾನೆಂತ ಮಾಡಿದೆ, ನಾನು ಏನಾದರೂ ಒಂದು ಸ್ವಯಂ ಉದ್ಯೋಗವನ್ನು ಮಾಡಬೇಕು. ಅದೇ ರೀತಿಯಲ್ಲಿ ನಮ್ಮ ತಾಯಿಯನ್ನು ಸಾಕಬೇಕು, ಮತ್ತು ಸಾಲದ ಹೊರೆ ಕಮ್ಮಿ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಸ್ವಲ್ಪ ಅಂದರೆ ಬಿಸ್ನೆಸ್ಸಿಗೆ ಕೈ ಹಾಕೋಣ ಅಂತ ಕೇಳಿದೆ. ಎಲ್ಲರೂ ನೀನೆಂತ ಬಿಸ್ನೆಸ್ ಮಾಡ್ತೀಯಾ ಅಂತ ಹೀಯಾಳಿಸಿದ್ರು ನಿಮಗೆ? ಹೀಯಾಳಿಸಿದ್ರು. ನಿನ್ನ ಹತ್ರ ಏನು ಮಾಡ್ಲಿಕ್ಕಾಗತ್ತೆ ಅಂತ ಹೀಯಾಳಿಸಿದ್ರು? ಹಾಂ, ನಾನು ಫಸ್ಟ್ ಸ್ಟಾರ್ಟಿಂಗ್ ಬಂಡವಾಳ 1,000 ರೂಪಾಯಿ. 1,000 ರೂಪಾಯಿ ಬಂಡವಾಳ ಏನು ಮಾಡಿದ್ರಿ? ಏನು ಸ್ಟಾರ್ಟ್ ಮಾಡಿದ್ರಿ? ಅಗರಬತ್ತಿ, ಊದುಬತ್ತಿಯನ್ನು? ಅಗರಬತ್ತಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಅಗರಬತ್ತಿ ಸ್ಟಾರ್ಟ್ ಮಾಡಿದೆ. ಕಡೆಗೆ ಆ ಪ್ರಮಾಣದಲ್ಲಿ ಫಸ್ಟಿಗೆ ಸೇಲಿಗೆ ಆಗಿಲ್ಲ. ಅಂದರೆ ಅಗರಬತ್ತಿ ಯಾರು ತಗೊಂಡೇ ಇಲ್ಲ? ಹಾಂ, ಯಾರು ತಗೊಳ್ಳೇ ಇಲ್ಲ. ಅಂದರೆ ಎಲ್ಲರೂ ಬೇಡ, ನಿನ್ನ ಅಗರಬತ್ತಿ ಚೊಲೋ ಇಲ್ಲ ಹೇಳ್ಕೊಂಡು ಬಾಯಿಗೆ ಬಂದಂಗೆಲ್ಲ ಬೈದು ಎಲ್ಲ ಅವಮಾನಗಳನ್ನು ಮಾಡಿದ್ರು.
ನಿಮ್ಗೆ ಆಹ್ವಾನ ಮಾಡಿದ್ರು. ಹಾಂ ಬೇಡ ಹೇಳ್ಕೊಂಡು ನನ್ನನ್ನೇ ಅವಮಾನ ಮಾಡಿದ್ರು. ಮತ್ತು ಅಗರಬತ್ತಿ ತಗೊಂಡು ಕೆಲವರು ದುಡ್ಡೇ ಕೊಡಲಿಲ್ಲ. ಓಹೋ, ಹಿಂಗಿದೆಲ್ಲ ಆಯಿತು. ಅವಾಗ ಹೇಗೆ ನೀವು ಜೀವನ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಕಡೆಗೆ? ಆ ನಂತರ ನೀವು ಹೇಗೆ ಅಗರಬತ್ತಿಯನ್ನು ಮಾರ್ಕೆಟ್ ಮಾಡೋದನ್ನು ಕಲಿತ್ರಿ? ಅದೇ ಮಾರ್ಕೆಟಿಂಗ್ ಮಾಡೋದು ಕಲಿತೆ ಅಂದರೆ ಹೆಂಗಂತೆ ಎಲ್ಲ 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 ಗೌರ್ಮೆಂಟ್ ಆಫೀಸ್ಗಳಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದೆ. ಗೌರ್ಮೆಂಟ್ ಆಫೀಸ್ಗಳಿಗೆ, ಕಚೇರಿಗಳಿಗೆ, ತಾಲೂಕು ಕಚೇರಿ ಇರ್ಬೋದು, ಕೋರ್ಟ್ ಇರ್ಬೋದು, ಮಿನಿ ವಿಧಾನಸೌಧ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು. ಆನಂತರ ಎಲ್ಲ ಕಚೇರಿಗಳಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದೆ. ಆನಂತರ ಸ್ವಲ್ಪ ಡೆವಲಪ್ಮೆಂಟ್ ಆಗಲಿಕ್ಕೆ ಚಾಲು ಆಯಿತು. ಹಂತವಾಗಿ ಬೆಳೀತಾ ಬಂದೆ. ಈಗ ನೀವು ಹೇಳಿದ್ರಿ ಮೊದಲು, ನನ್ನ ತಂದೆಯವರು ಸಾಲ ಮಾಡಿದ್ರು, 5-6 ಲಕ್ಷ ರೂಪಾಯಿ ಸಾಲ ಮಾಡಿದ್ರು. ನಮಗೆ ಉಳ್ಕೊಳ್ಳಿಕ್ಕೆ ಮನೆಯೂ ಸಹ ಸರಿಯಾಗಿ ಗಟ್ಟಿಮುಟ್ಟಾದ ಮನೆ ಇಲ್ಲಾಗಿತ್ತು. ಹೌದು. ಅಂದರೆ ಎಲ್ಲ ಮುರಿದು ಹೋಗುವಂಥ ಪರಿಸ್ಥಿತಿಲಿತ್ತು. ಹೌದು. ಅದನ್ನೆಲ್ಲ ನಾನು ಸರಿಪಡಿಸ್ಕೊಳ್ಬೇಕಾಗಿತ್ತು. ನಾನು ನನ್ನ ತಾಯಿ ಇಬ್ಬರು ಉಳ್ಕೊಳ್ಬೇಕು ಅಂದರೆ ಸರಿಪಡಿಸ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರಿ. ಕಡೆಗೆ ಅದನ್ನೇ ಆ ಊದುಬತ್ತಿ ದುಡ್ಡಲ್ಲೇ ನೀವು ಸಾಲವನ್ನು ತೀರಿಸ್ಕೊಂಡ್ರಿ, ಮನೆ ಎಲ್ಲ ರಿಪೇರಿ ಮಾಡ್ಕೊಂಡ್ರೆ ಹೇಗೆ? ಇಲ್ಲ, ಅದು ಎಂತಾಯ್ತಪ್ಪ ಅಂದರೆ ನಂದು ಫಸ್ಟಿಗೆ ಬಿಗ್ನೆಸ್ಸು ಅಷ್ಟೇ ಇತ್ತು. ಆನಂತರದಲ್ಲಿ ಹೀಗೆ ಯಾರೊಬ್ಬರು ಫೇಸ್ಬುಕ್ಕಲ್ಲಿ ಹಾಕೋದು, ಅದರಲ್ಲಿ ನನ್ನ ಫೋನ್ ನಂಬರ್ ಕೂಡ ಹಾಕೋದು. ಹೆಚ್ಚಿನ ಪ್ರಮಾಣದಲ್ಲಿ ಅಗರಬತ್ತಿನೂ ಸೇಲ್ ಆಯಿತು. ಹಾಗೆ ಸಾಲನೂ ತೀರಿಸ್ತಾ ಬಂದೆ. ವೆರಿ ಗುಡ್. ಹಾಗೆ ಸ್ವಲ್ಪ ಮನೆ ಕೈನೂ ಜವಾಬ್ದಾರಿ ಇತ್ತು. ಮನೆ ಕೈನೂ ಸ್ವಲ್ಪ ಜವಾಬ್ದಾರಿ ಕಲಿತಾ ಬಂತು ಹಂತವಾಗಿ. ಕಡೆಗೆ ಅಂತಾಯಿತು. ಹಿಂಗೆ ಮಾಡ್ತಾ ಬಂದೆ. 2012ರಲ್ಲಿ ಅಮ್ಮನಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಯಿತು. ಓಹೋ, ಆ ಟೈಮಲ್ಲಿ ಅಂದರೆ ನಿಮ್ದೆಲ್ಲ ಸಾಲ ಎಲ್ಲ ತೀರ್ಸಾಗಿ ಮನೆ ಎಲ್ಲ ಸರಿ ಮಾಡ್ಕೊಂಡ ನಂತರ ತಾಯಿಯವರಿಗೆ ಆರೋಗ್ಯ ಸಮಸ್ಯೆ ಉಂಟಾಯ್ತು. ಅದಕ್ಕೊಂದು 7-8 ಲಕ್ಷ ರೂಪಾಯಿ ಖರ್ಚಾಯ್ತು. ಓಹೋ, ಅವಾಗ ಏನು ಮಾಡಿದ್ರಿ? ಆವಾಗ ನಮ್ಮ ದೊಡ್ಡಪ್ಪವರಿದ್ದರು, ದೊಡ್ಡಪ್ಪ, ಚಿಕ್ಕಪ್ಪ, ಅತ್ತೆ, ಮಾವ ಎಲ್ಲರೂ ಇದ್ದರು. ಅವ್ರ ಹತ್ರ ಸಾಲ ತಗೊಂಡು, ಕೈ ಸಾಲ ತಗೊಂಡು ಇವರಿಗೆ ಆಪ್ರೇಷನ್ ಎಲ್ಲ ಮಾಡಿಸಿ ಇವರು ಗಟ್ಟಿ ಮುಟ್ಟಿದಾದಂಥ ಕಾರಣನೇ ಇವತ್ತು ಭಗವಂತನ ಆಶೀರ್ವಾದದಿಂದ ಅವ್ರ ಹತ್ರ ಕೈ ಸಾಲ ಎಲ್ಲ ತಗೊಂಡು ಎಲ್ಲ ಮಾಡಿಕೊಂಡು, ಅದೇ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ಎಂತ ಬೇಕಾ ಎಂತ ಬೇಡ ಅಂತ ಕೇಳೋರು ಗೊತ್ತಿಲ್ಲ ಆ ಟೈಮಲ್ಲಿ. ನನಗೆ ಎಂತ ಮಾಡಬೇಕು ಎಂತ ಬಿಡಬೇಕು. ಅಮ್ಮಂಗೆ ಒಂದ್ಬರಿಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು. ಇಲ್ಲೆಲ್ಲೂ ಟ್ರೀಟ್ಮೆಂಟ್ ಆಗೋದಿಲ್ಲ. ಕಿದ್ವಾಯಿ ಆಸ್ಪತ್ರೆಗೆ ಹೋಗು ಅಂತೇಳಿ ಇಲ್ಲಿ ಡಾಕ್ಟ್ರು ಒಂದು ಲೆಟ್ರ್ ಬರ್ಕೊಟ್ಟು ಕಿದ್ವಾಯಿ ಆಸ್ಪತ್ರೆಗೆ ಹೋದರೆ ಅವರು ಕಡೆಗೆ ಎಂತಾಯಿತು, ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕು, ಇಲ್ಲ ಆಗೋದಿಲ್ಲ ಅಂತಾನೆ. ಮತ್ತು ಒಂದು ದೊಡ್ಡ ಆಸ್ಪತ್ರೆಗೆ ಹೋದ. ಇಲ್ಲಿ ಒಂದು 3-4 ಲಕ್ಷ ರೂಪಾಯಿದಲ್ಲಿ ಆಗೋದು, ಅಲ್ಲಿ ಒಂದು 7-8 ಲಕ್ಷ ರೂಪಾಯಿ ಆಗೋಯ್ತು. ಅದು ಒಂದು ಸಾಲ ಬೇರೆ. ಆ ಸಾಲದ ಮತ್ತೊಂದು ಸಾಲ ಆಯಿತು. ಎಷ್ಟೊಂದು ಸಾಲ ತೀರ್ಸ್ಕೊಂಡಿದ್ದೆ ಹಂತವಾಗಿ. ಒಂದು ಸಾಲ ತೀರ್ಸ್ಕೊಂಡು ಸುಧಾರಿಸ್ಕೊಂಡಿದ್ರಿ, ಮತ್ತೊಂದು ಸಾಲ ಮತ್ತೆ ಮೈ ಮೇಲೆ ಬಂತು. ಮತ್ತೊಂದು ಸಾಲ ಮೈ ಮೇಲೆ ಬಂತು. ಆದ್ರೂ ಹೆದರಲಿಲ್ಲ. ಧೈರ್ಯದಿಂದ ಆಗಿದ್ದ ಹೋಗಲಿ ಅಂತ ಹೇಳ್ಕೊಂಡು ನಾನು ಕರೆಯಂತ ಮಧ್ಯೆ ಆಗಿದ್ದ ಹೋಗಲಿ. ಇಷ್ಟು ವರ್ಷ ನನಗೆ ಅಮ್ಮನೇ ಕಾಪಾಡಿದಲ್ವಾ, ಅಮ್ಮನ ಸಲುವಾಗಿ ಸಾಲ ಮಾಡಿ ಏನು ತಪ್ಪಿಲ್ಲ ಅನಿಸ್ತು. ಹೌದು.
ಅದಕ್ಕೆ ಎಲ್ಲ ಚೆನ್ನಾಗಿ ಕಣ್ಕೊಂಡು ಅಮ್ಮನ ಆಪರೇಷನ್ನು ಆಯಿತು. ಅಮ್ಮ ಹುಷಾರಾಗಿ ಮನೆಗೆ ಬಂದಾಯಿತು. ಕಡೆಗೆ ಎಂತ ಆಯಿತು, ಹಂತ ಹಂತವಾಗಿ ಬರ್ತಾ ಹೋದೆ. ಕಡೆಗೆ ಇದು ಲೋಕಧ್ವನಿ ಪೇಪರ್ನಲ್ಲಿ ಫಸ್ಟ್ ಟೈಮ್ ಪೇಪರ್ನಲ್ಲಿ ಬಂದಿದ್ದಂದ್ರೆ ಅದು ಲೋಕಧ್ವನಿಯಿಂದಲೇ ನನ್ನ ಟೈಮ್ ಚೇಂಜ್ ಆಗಿದ್ದು. ಅದನ್ನು ನಾನು ಯಾವತ್ತೂ ಮರೆಯಲ್ಲ ಮತ್ತು ಮರೀಲಿಕ್ಕೂ ಸಾಧ್ಯ ಇಲ್ಲ. ಆವಾಗ ಯಾರೋ ಒಬ್ಬರು ಇದ್ದಿದ್ದು ಅವಾಗ ಲೋಕಧ್ವನಿ ನಾನು ಹೀಗೆ ಅಗರಬತ್ತಿ ಕೊಡೋಕ್ಕಂತ ಹೋಗಿದ್ದೆ ಜಸ್ಟ್. ಆವಾಗ ಎಂತಾಯಿತು, ಒಬ್ಬರು ಬಂದರು, ನಿನ್ನ ಹೆಸರು ವಿನಾಯಕ ಲಕ್ಕರ್? ಹೌದು ಸರ್ ಅಂತಂದು. ಇನ್ನು ಮುಂದೆ ಅದೇನು ಬರೇ ವಿನಾಯಕ ಅಲ್ಲ, ಊಟಬತ್ತಿ ವಿನಾಯಕ ಅಂತಂದು ಹೆಸರು ಕೊಟ್ಟರು. ಅವರು ಬೇರೆ ಯಾರು ಅಲ್ಲ, ಅಶೋಕ್ ಹಾಸ್ಯಕ. ಹೌದಾ? ಹಾಗಾದರೆ ವಿನಾಯಕನ ಮಾತುಕತೆಯನ್ನು ಮುಂದುವರಿಸ್ತೇನೆ. ಅದಕ್ಕೂ ಮೊದಲು ವಿನಾಯಕನ ಬಗ್ಗೆ ನಗರಸಭೆ ಸದಸ್ಯರು, ಸಾರ್ವಜನಿಕರು, ಅಂಗಡಿಕಾರರು ಏನು ಮಾತಾಡಿದ್ದಾರೆ ಅನ್ನೋದು ವಿಟಿ ನಮ್ಮಲ್ಲಿದೆ, ಒಮ್ಮೆ ನೋಡ್ಕೊಬರ್ತೀವಿ. ಊದುಬತ್ತಿ ವಿನಾಯಕ ಹೇಳಿ ಶಿರ್ಸಿಯಲ್ಲೇನು ಚಿರಪರಿಚಿತರಾಗಿದ್ದಾರೆ ವಿನಾಯಕ್ ಅವರು. ಕಳೆದ ಹಲವು ವರ್ಷಗಳಿಂದ ಊದುಬತ್ತಿಯನ್ನು ಮಾರಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅಂಗವೈಕಲ್ಯ ಎನ್ನುವುದು ಇವತ್ತಿನ ದಿನಗಳಲ್ಲಿ ಬಹುತೇಕ ಸಾಮಾನ್ಯ ಎನ್ನುವಂತಾಗಿದೆ. ವಿಶೇಷ ಚೇತನರು ಎಂದು ಕರೀತಾರೆ ಅವರಿಗೆ. ಸರ್ಕಾರಗಳಿಂದ ಸಾಕಷ್ಟು ಸೌಲಭ್ಯಗಳನ್ನು ಪಡೆದುಕೊಂಡು ಏನು ಕೆಲಸಗಳನ್ನು ಮಾಡದೇ ಇರುವಂಥವರು ಇದ್ದಾರೆ, ಅದು ತಪ್ಪು ಅಂತಲ್ಲ. ಆದರೆ ಆ ಅಂಗವೈಕಲ್ಯಗಳನ್ನು ಮೆಟ್ಟಿ ನಿಂತು ಜೀವನದಲ್ಲಿ ಸಾಧನೆ ಮಾಡಿ ಬದುಕಿನಲ್ಲಿ ಒಂದು ಛಲವನ್ನು ತೋರಿಸಿದಂಥ ವ್ಯಕ್ತಿಗಳಲ್ಲಿ ಊದುಬತ್ತಿ ವಿನಾಯಕ್ ಅವರು ಒಂದು. ಶಿರಸಿ ಮಾತ್ರ ಅಲ್ಲ, ಉತ್ತರ ಕನ್ನಡ ಜಿಲ್ಲೆಗೆ ಅವರೊಂಥರ ಕಿರೀಟ ಅಂತ ಹೇಳ್ಬೋದು. ಯಾಕೆಂತಂದರೆ ಏನು ಸಾಮಾನ್ಯ ವ್ಯಕ್ತಿ ದುಡಿಮೆ ಮಾಡ್ತಾರೆ ಅದಷ್ಟೇ ದುಡಿಮೆಯನ್ನು ಅವರು ಮಾಡಿ ತಮ್ಮ ಕುಟುಂಬವನ್ನು ಸಾಕ್ತಿದ್ದಾರೆ. ಅವರು ಪ್ರತಿ ದಿವಸ ತಮ್ಮ ಅಂಗವೈಕಲ್ಯದ ನಡುವೆಯೂ ಶಿರಸಿ ನಗರ ಪ್ರದೇಶಗಳಲ್ಲಿ ಓಡಾಟ ಮಾಡಿ ಊದುಬತ್ತಿಯನ್ನು ಮಾರಾಟ ಮಾಡಿ ಅವರು ಏನು ದುಡಿಮೆ ಮಾಡ್ತಿದ್ದಾರೆ ಅದು ಎಲ್ಲರಿಗೂ ಒಂದು ಮಾದರಿ. ನಾನು ಕಳೆದ 8 ವರ್ಷಗಳಿಂದ ಶಿರಸಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದು ಅವ್ರನ್ನ ನೋಡಿ ಸಾಕಷ್ಟು ಜನರಿಗೆ ಅವ್ರ ಬಗ್ಗೆ ತಿಳಿಸುವ ಕೆಲಸವನ್ನು ಮಾಡಿದ್ದೇನೆ. ಅವರಂತಹ ಆದರ್ಶಯುತ ಜೀವನವನ್ನು ಪ್ರತಿಯೊಬ್ಬರು ಮಾಡಬೇಕು. ಸಣ್ಣಿಂದನೂ ಇಲ್ಲಿ ಓಡಾಡ್ತಾ ಇದ್ದ ಮನುಷ್ಯ ಈಗ ಒಂದು 10-15 ವರ್ಷದಿಂದ ನಮ್ಮ ಅಂಗಡಿ ಕಡೆನೇ ಬಂದು ಇಲ್ಲೇ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೋತಾ ಈ ಮಟ್ಟಿಗೆ ಬೆಳೆದಿದ್ದಾನೆ. ಸರ್ಕಾರದಿಂದ ಅವನಿಗೆ ಕೆಲವೊಂದು ಸವಲತ್ತನ್ನು ನಿರೀಕ್ಷಿಸ್ತಾ ಇದ್ದಾನೆ. ಜನಪ್ರತಿನಿಧಿಗಳು ಸ್ವಲ್ಪ ಅವನ ಬಗ್ಗೆ ಕರುಣೆ ತೋರಿಸಿ ಅವನಿಗೂ ಸ್ವಲ್ಪ ಜೀವನಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಬೇಡ್ಕೊಳ್ತೇನೆ. ಮತ್ತು ನಾವು ಈ ಸಮಾಜದಲ್ಲಿ ಅಂಥ ಅಂಗವೈಕಲರಿದ್ದರೆ ಸ್ವಲ್ಪ ಪ್ರೋತ್ಸಾಹನೂ ಮಾಡಬೇಕು. ನಾವೆಲ್ಲ ಅವನ ಹತ್ರನೇ ಊದುಬತ್ತಿಯನ್ನು ಖರೀದಿ ಮಾಡೋದು, ನಮ್ಮ ಕಿಂಚಿತ್ ನಮ್ಮ ಕೈಲಾದಷ್ಟು ಏನು ವ್ಯಾಪಾರ ಮಾಡಲಿಕ್ಕಾಗ್ತದೆ ಮಾಡಿಕೊಂಡು ನಾವು ಅವನನ್ನು ಬೆಳೆಸ್ತಿದ್ದೇವೆ. ದಯವಿಟ್ಟು ತಾವುಗಳು ಸಮಾಜದಲ್ಲೆಲ್ಲ ಗಣ್ಯ ವ್ಯಕ್ತಿಗಳು, ತಾವುಗಳು ಸಾರ್ವಜನಿಕರೆಲ್ಲ ಅವನಿಗೆ ಸಹಾಯ ಮಾಡಿ ಮುಂದುವರಬೇಕು ಅಂತ ತಿಳ್ಕೊಂಡು ನಾನು ಆಶಯ ಮಾಡ್ತೇನೆ. ಕೆಲವೊಂದು 7-8 ವರ್ಷ ಹಿಂದೆ ನಮ್ಮ ನಗರಸಭೆಗೆ ತನಗೆ ಅಂಗವಿಕಲರಿಗೆ ಬೇಕಾದಂಥ ಅರ್ಜಿಯನ್ನು ಕೊಟ್ಟಿದ್ದವಾಗ ನಾವು ಅವರಿಗೆ 3 ಚಕ್ರ ವಾಹನವನ್ನು ಕೊಟ್ಟಿದ್ದರು. ಆವಾಗ ಅವರು ಆ ಉಪಯೋಗವನ್ನು ಭರ್ಪೂರವಾಗಿ ತಗೊಂಡಾರೆ. ಹೀಗೆ ತನ್ನದೇ ಆದ ಒಂದು ಉದ್ಯೋಗ ಮಾಡಿಕೊಂಡು ತನ್ನ ಜೀವನ ನಡೆಸ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಸಾರ್ವಜನಿಕವಾಗಿ ಅವರಿಗೆ ಹೆಮ್ಮೆ ಪಡಬೇಕು. ವಿನಾಯಕ ಹೆಗಡೆಯವರು ನಾನು ಕಳೆದ 2012ರಿಂದ ಅವರನ್ನು ಹತ್ತಿರದಿಂದ ನೋಡ್ತಿದ್ದು. ಅವರು ಯಾವುದೇ ಅಂಗವಿಕಲ ಇದ್ದರೂ ಸಹಿತ ಸಮಾಜದಲ್ಲಿ ಏನೋ ಒಂದು ಸ್ವಂತ ಸ್ವ ಉದ್ಯೋಗದಿಂದ ಊದುಬತ್ತಿಯನ್ನು ಮನೆ ಮನೆಗೆ ಹಾಗೂ ಎಲ್ಲ ಸರ್ಕಾರದ ಕಚೇರಿಗಳಿಗೆ ಎಲ್ಲ ಏನು ಸಪ್ಲೈ ಮಾಡ್ತಾ ಇದ್ದಾರೆ. ನಾವು ಸಹ ಅವ್ರ ಹತ್ರ 12ರಿಂದ ತೊಗೊತಾ ಇದ್ದೀವಿ. ಅವರಿಗೆ ಸರ್ಕಾರ ಕಾಯಕ ರತ್ನ ಅಥವಾ ಕಾಯಕ ಯೋಗಿ ಪ್ರಶಸ್ತಿಯನ್ನು ನೀಡಿ ಇಂಥ ಕಾಯಕ ಮಾಡೋರಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸುತ್ತೇವೆ. ಮತ್ತೆ ವಿನಾಯಕನನ್ನು ಮಾತಾಡಿಸೋಣ. ಅದಕ್ಕೂ ಪೂರ್ವದಲ್ಲಿ ಅವರ ಮಾತೋಶ್ರೀ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೇನೆ. ಅಮ್ಮ ನಮಸ್ಕಾರ. ನಮಸ್ತೆ ಅಮ್ಮ. ಈಗ ವಿನಾಯಕ ಹೆತ್ತಿದ್ದೀರಿ ನೀವು, ಅವನು ಹೆತ್ತಿದ್ರಿ. ಹೆತ್ತಿದಾಗ ಭಾಳ ಚೆನ್ನಾಗಿದ್ದ ಅವನು.
ಕೈಕಾಲೆಲ್ಲ ಗಟ್ಟಿ ಇತ್ತು, ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದ ಆತ. ಅದರ ಮಧ್ಯದಲ್ಲಿ ಆತನಿಗೆ ಒಂದು ಪೋಲಿಯೋ ರೋಗ ಅಟ್ಯಾಕ್ ಆಗಿ ಆತನ ಬಲಗಾಲು ಮತ್ತು ಬಲಗೈ ಸ್ವಾಧೀನವನ್ನು ಕಳ್ಕೊಳ್ಳುತ್ತೆ ಅಲ್ವಾ? ಆಗ ಇದ್ದ ಒಬ್ಬನೇ ಮಗ. ನಿಮ್ಮ ಪರಿಸ್ಥಿತಿ ಹೇಗಿತ್ತು ಆಗ ಆ ಟೈಮ್ನಲ್ಲಿ? ನಮ್ಮ ಪರಿಸ್ಥಿತಿ ಹೇಳೋದಲ್ಲ ಅದು. ಆದರೂ ನಾನು ಹೆದರಲಿಲ್ಲ. ಜ್ವರ ಬಂದು ಈ ಥರ ಆತಲ್ಲ, ಫಸ್ಟು ಇಲ್ಲಿ ಸಿರ್ಸಲ್ಲೇ ಟ್ರೀಟ್ಮೆಂಟ್ ಮಾಡಿದ್ವಿ. ಅದಕ್ಕೆ ಪೋಲಿಯೋ ಆಯ್ತು, ಸ್ವಲ್ಪ ಫಿಟ್ಸು ಬಂದುಬಿಡ್ತು. ಇವರು ಮಕ್ಕಳ ಡಾಕ್ಟ್ರ್ ಇದ್ರು ನೋಡ್ರಿ, ಅವ್ರ ಹೆಸ್ರೇನಾಗ ಗೊತ್ತಾಗ್ತಾಯಿಲ್ಲ, ಮರ್ತೋಗದೆ. ಎಲ್ಲೇ ಒಂದು ವರ್ಷ ಅವ್ರ ಹತ್ರ ಮಾಡಿದ್ವಿ. ಅದು ಏನು ಮಾಡಿರೋ ಅವನಿಗೆ ಇದು ಕಡಿಮೆ ಆಗಲಿಲ್ಲ. ಕಡೆಗೆ ನಾವಾಗ ನಮ್ಮನೆಯವರು ಇದ್ದರು. ಆವಾಗ ಇಬ್ಬರು ಹೋಗಿ ಮತ್ತು ಡಾಕ್ಟ್ರು ಸರಿ ಮಾಡಿ ಕೇಳ್ಕೊಂಬರೋಣ, ಇದು ಹಿಂಗೆ ಮಾಡ್ತಾಯಿದ್ರೆ ಆಗಲ್ಲ, ಬಾಲ್ವಾಡಿಗೆ ಹೋಗ್ತಾಯಿದ್ದ ಅವನು ಅಷ್ಟೇ. ನಮ್ಮನೆ ಪಕ್ಕಕ್ಕೆ ಬಾಲ್ವಾಡಿ ಇತ್ತು ನಾವು ಮಂಚಿಕೆರೆಯಲ್ಲಿದ್ದಾಗ. ಸರಿ, ಅಲ್ಲಿ ಹಾಗೆ ಡಾಕ್ಟ್ರ್ ಹತ್ರ ನಮ್ಮನೆಯವರು ಬಂದರು, ಕೇಳಿದ್ವಿ. ಅವಾಗ ಅವ್ರು ನಿಮ್ಮಾನ್ಸಿಗೆ ಕರ್ಕೊಂಡು ಹೋಗ್ರಿ ಅಂದರು. ಸರಿ ಟ್ರೀಟ್ಮೆಂಟಿಗೆ? ಹಾಂ, ಟ್ರೀಟ್ಮೆಂಟಿಗೆ. ಆವಾಗ ಅಲ್ಲಿಂದ 3 ವರ್ಷ ಆಗಿತ್ತು ಅಷ್ಟೇ. ಅಲ್ಲಿಂದ ನಿಮ್ಮಾನ್ಸಿಗೆ ಹೋಗಿ ನಿಮ್ಮಾನ್ಸಿನ ಟ್ರೀಟ್ಮೆಂಟು ಮಾಡಿ, ಕೀಮೋ ಅದೇನೋ ಫಿಸಿಯೋಥೆರಪಿ ಕೈಗೆ ಕಾಲಿಗೆ ಅದು ಎಲ್ಲೆಲ್ಲಿ ಮಾಡಿದೇನೋ ನಾನು ಲೆಕ್ಕಿಲ್ಲ. ಎಲ್ಲ ಯಾರು ಏನು ಹೇಳಿದ್ದು ಬಿಟ್ಟಿಲ್ಲ. ಒಟ್ಟು ಅವನಿಗೆ ನನಗೆ ಏನು ಅಂದರೆ, ಇರೋನೊಬ್ಬನ ಮಗನ್ನ ಅಂಗವಿಕಲ ಅಂತ ಹೇಳಿಸ್ಬಾರ್ದು, ಅವನ್ನ ಎಲ್ಲ ಮಕ್ಕಳಂಗೆ ನಾರ್ಮಲ್ ಮಕ್ಕಳನ್ನಾಗಿ ಬೆಳೆಸ್ಬೇಕು ಅನ್ನೋದು ನಂದು ಛಲ ಇತ್ತು. ಏನು ಬೇಕಾದ್ರೂ ಆಗಲಿ, ಎಷ್ಟು ಬೇಕಾದ್ರೂ ನಂಗೆ ತೊಂದರೆ ಅದ್ರ ಪರವಾಗಿಲ್ಲ. ಈಗ ಇದ್ರ ಮಧ್ಯದಲ್ಲಿ ಏನು ಕೇಳಿದ್ರೆ, ಈಗ ಆತ 2 ಕಾಲು ಮತ್ತು ಕೈ ಸ್ವಾಧೀನ ಕಳ್ಕೊಂಡಾಗ ಜನ ಆತನ ನೋಡೋ ಒಂದು ರೀತಿಯೇ ಬೇರೆ ಆಗಿರ್ತದೆ. ಅಯ್ಯೋ ಬೇಡ, ಅದು ಮಕ್ಕಳನ್ನು ಹೀಗಾಸೋದು ನೋಡೋದು ಯಾಕೆ, ಬೇರೆಯವ್ರು ಯಾಕೆ, ನಮ್ಮನೆಗೆ ನಮ್ಮ ಕಾನ್ಗೋಡಿಗೆ ಹೋದರೆ ಹತ್ರ ಸೇರಿಸ್ತಿರ್ಲಿಲ್ಲ ನಮ್ಮ ಮನೆ ಜನಗಳು. ಅಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಕತೆ ಏನು ಅಂತ? ತಾಯಿಯಾಗಿ ಹೆತ್ತವಳಾಗಿ ಆತನನ್ನ ದಾರಿ ಮೇಲೆ ಬಿಡ್ಲಿಕ್ಕೆ ಆಗೋದಿಲ್ಲ, ಬಿಡೋಕ್ಕಾಗತ್ತಾ? ಆಗೋದಿಲ್ಲ. ಆ ಲೆಕ್ಕದಲ್ಲಿ ಅದು ಕೆಲವ್ರು ಹೇಳಿದರು, ಎಲ್ಲರೂ ಇದು ಬಿಟ್ಬಿಡು, ಹಂಗೆ ಮಾಡಿಬಿಡು, ಹಿಂಗೆ ಮಾಡಿಬಿಡು, ದೇವಸ್ಥಾನದಲ್ಲಿ ಮಲ್ಸಿ ಬಂದ್ಬಿಡು, ಹಂಗೆಲ್ಲ ಮಾಡೋಕ್ಕಾಗತ್ತ? ತಾಯಿ ಹೆತ್ತ ತಾಯಿ ಅವರಿಗೆ ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಮುಂದೆ ನಿಮ್ಮ ಯಜಮಾನರ ನಂತರ ಅಲ್ಲಿ ಏನೋ ಯಜಮಾನ ಸಾಲ ಎಲ್ಲ ಮಾಡ್ಕೊಂಡಿದ್ರು ಅಂತ ಹೇಳಿದ್ರು ಪಾಪ ಅವರು. ಅವಾಗ ನಿಮಗೇನು ಕೆಲಸ ಇಲ್ಲ, ಏನು ಕೆಲಸನೂ ಇಲ್ಲ? ನಾವು ಕಲ್ತಿದ್ದು ಅವಾಗಿನ ಕಾಲದಲ್ಲಿ SSLC ಅಷ್ಟೇಯ. ಅವಾಗ ಕನ್ನಡ ಮೀಡಿಯಮಲ್ಲಿ ಏನು ಕೆಲಸ ಕೊಡ್ತಾರೆ, ಕೆಲಸ ಸಿಗಲ್ಲ, ಬುದ್ಧಿನೂ ಕಡಿಮೆ. ಆವಾಗ ನಿಮ್ಮ ಜೀವನ ಹೇಗೆ ಮಾಡ್ತಿದ್ರಿ? ಈಗ ಒಂದು ಬದಿಗೆ ವಿನಾಯಕ ಅನಾರೋಗ್ಯ ಪೀಡಿತ, ನೀವು ನಿಮ್ಮಲ್ಲಿ ಮನೆಯಲ್ಲಿ ಯಜಮಾನರಿಲ್ಲ, ನೀವು ಬಿಸಿ ಊಟಕ್ಕೆ ಸೇರ್ಕೊಂಡೆ. ಬಿಸಿ ಊಟ 3ನೇ ನಂಬರ್ ಶಾಲೆಯಲ್ಲಿ. ಅಲ್ಲಿಂದ ನಮ್ಮನೆಯವ್ರು ಹೋದ ತಕ್ಷಣ ಮಂಚಿಕೆರೆ ಬಿಟ್ಟು ಸಿರ್ಸಿ ಬಂದ್ವಿ. ಸಿರ್ಸಿಗೆ ಯಲ್ಲಪ್ಪನ ಹಾಕೋದಲ್ಲ ಒಂದು ಬಾಡಿಗೆ ಮನೆ ಹಿಡ್ಕೊಂಡು ಅಲ್ಲಿ 3ನೇ ನಂಬರ್ ಶಾಲೆ ಎದುರಿಗೆ, ನಮ್ಮ ಮನೆ ಎದುರಿಗೆ ಶಾಲೆ ಇತ್ತು. ಅಲ್ಲಿ ಬಿಸಿ ಊಟಕ್ಕೆ ಸೇರ್ಕೊಂಡು ಮಕ್ಳಿಗೆ ಒಂದು ಸೇವೆನೂ ಮಾಡ್ದಂಗೆ ಆಗುತ್ತೆ, ನಂಗೊಂದು ಹೆಲ್ಪ್ ಆಗತ್ತೆ ಹೇಳಿ. ಊಟ ಸಾಯಂಕಾಲ ಊಟ ಬೆಳಗ್ಗೆ ಅದು ಮಾಡಿದ್ದು ಸಂಜೆಗೆ ಉಳಿತಿತ್ತಲ್ಲ, ಅದನ್ನೇ ತಂದ್ಕೊತಿದ್ವಿ. ಶಾಲೆಯಲ್ಲಿ ಊಟ ಮಕ್ಕಳಿಗೆಲ್ಲ ಬಡಿಸಾದ್ಮೇಲೆ ಅನ್ನ ಸಾರು ಉಳಿದಿದ್ದು ನಮ್ಮ ಹೆಡ್ ಮಾಸ್ಟ್ರು ತೊಗೊಂಡೋಗ್ರಿ, ಹಾಳು ಮಾಡೋದು ಬೇಡ ಅಂತಿದ್ರು. ಮತ್ತು ಜಾಸ್ತಿ ಇದ್ದಿದ್ದು ನಮ್ಮ ಅಕ್ಕಪಕ್ಕ ಎಲ್ಲರನ್ನು ಕರೆದು ಕೊಟ್ಟು ಅವರಿಗೂ ಉಳಿದಿದ್ದು ನಮಗೆ, ನಮ್ಮಿಬ್ಬರಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ರಾತ್ರಿಯೂ ಅದೇ ಊಟ, ಮಧ್ಯಾಹ್ನನೂ ಅದೇ ಊಟ, ಬೆಳಗ್ಗೆ ತಿಂಡಿ ಒಂದು ಓದೋಲ್ಲ ನನಗೆ. ಇಲ್ಲಾಂದರೆ ಆವಾಗಿನ ಕಾಲದಲ್ಲಿ ಏನಿರಲಿಲ್ಲ, ಬ್ರೆಡ್ಡೋ ಗಿಡ್ಡೋ ಏನೋ ಟೋಸ್ಟೋ ತಂದ್ಕೊಂಡು ತಿನ್ಕೊಂಡು ಶಾಲೆ ಕೆಲಸಕ್ಕೆ ಓಡೋಗೋದು ಹತ್ರ ಆಗಿದ್ದಕ್ಕೆ ಕಷ್ಟ ಇತ್ತು. ಇದು ಶಾಲೆಗೆ ಇವನು ಅದೇ ಶಾಲೆಗೆ ಹೋಗ್ತಿದ್ದ. ಭಾಳ ಕಷ್ಟ ಇತ್ತು ಅವಾಗ. ಅದೇನು ಹೆಂಗೆ ಮಾಡಿದ್ನೋ ಯಾವಾಗ ಈಗ ನೆನ್ಕೊಂಡ್ರೆ ಮಾಡಿದ್ದೆ ಸುಳ್ಳನೋ ಅನಿಸ್ತದೆ, ಅಂಥ ಪರಿಸ್ಥಿತಿ ಇತ್ತು ಅವಾಗ. ನಮ್ಮ ಮನೆಯವರು ಹೋದಾಗ 1,500 ರೂಪಾಯಿ ಪೆನ್ಷನ್ ಬರ್ತಿತ್ತು. ಸ್ಕೇಲ್ ಕಡಿಮೆ ಅವರಿಗೆಲ್ಲ ಅಂದರೆ ಮೊದಲಿನ ಇದೆಲ್ಲ ಸಂಬಳ ಬರೀ 8,000 ರೂಪಾಯಿ ಸಂಬಳ ತಗೋತಿದ್ರು ನಮ್ಮ ಮನೆಯವರು ಹೋದಾಗ. ಅದರಲ್ಲೇ ನನಗೆ ಅವಾಗೇನೂ ಇರಲಿಲ್ಲ ಬಿಡ್ರಿ, BP ಶುಗರು ಮಣ್ಣು ಮಸಿ ಏನೂ ಇರಲಿಲ್ಲ. ಇವನಿಗೆಲ್ಲ ಅದು ದುಡ್ಡು ಆರೋಗ್ಯಕ್ಕೆ ಇವನಿಗೆ ಹಾಕೋದು ನೋಡೋದು ಮಾಡೋದು, ಇದರಲ್ಲೇ ಹೀಗೆ ಜೀವನ ಮಾಡ್ತಾ ಬಂದ್ವಿ. ಆಮೇಲೆ ದೊಡ್ಡದಾಗಿ ಇವನು ಕೆಲಸ ದುಡಿಯೋಕ್ಕೆ ಶುರು ಮಾಡ್ದೆ. ಈಗ ವಿನಾಯಕಣ್ಣ, ನಿಮ್ದೀಗ ಈ ನೀವು ದಿವಸ ಊದುಬತ್ತಿಯನ್ನು ಎಲ್ಲ ಕಡೆ ಹೋಗಿ ಮಾರ್ತೀರಿ, ಎಲ್ಲರೂ ನಿಮ್ಮ ಒಂದು ಪ್ರೀತಿಗೆ, ನಿಮ್ಮ ಒಂದು ಲಘುಮುಖದ ಒಂದು ಸೇವೆಗೆ ಎಲ್ಲರೂ ನಿಮ್ಮ ಹತ್ರ ಊದುಬತ್ತಿಯನ್ನು ಖರೀದಿ ಮಾಡ್ತಾರೆ. ನೀವೆಂದರೆ ದೇವರಿಗೆ ಏನು ದೇವರ ರೂಮ್ನಲ್ಲಿ ಏನೇನು ಬೇಕೋ ಅಂಥ ವಸ್ತುಗಳು ನಿಮ್ಮಲ್ಲಿ ಇರ್ತವೆ. ಊದುಬತ್ತಿ, ಧೂಪ, ಕರ್ಪೂರ ಇಂಥದ್ದೆಲ್ಲ ನೀವು ಇಟ್ಕೊಂಡು ಮಾರಾಟ ಮಾಡ್ತೀರಿ.
ದಿವಸಕ್ಕೆ ಎಷ್ಟು ದುಡಿತೀರಿ? ಬತ್ತಿ ಕೊಟ್ಟು ದಿನಕ್ಕೆ ಒಂದು 300-400 ರೂಪಾಯಿ ತನಕನೂ ದುಡಿತದೆ. ಆದರೆ ಕೆಲವೊಂದು ಟೈಮಿಗೆ ಅದು ಆಗಲ್ಲ. ಒಂದು ದಿವಸ ಆಗಲ್ಲ. ಒಂದೊಂದ್ಸಲ ಆಗುತ್ತೆ, ಒಂದೊಂದ್ಸಲ ಆಗಲ್ಲ. ಅಂದರೆ ಈಗ ಬಿಸ್ನೆಸ್ ಅಂದಮೇಲೆ 7 ರೂಪಾಯಿ ಇರುತ್ತಲ್ವಾ. ಅಂದರೆ ನಿಮ್ದು ಒಂದು ದಿವಸಕ್ಕೆ ಒಂದು 200 ರೂಪಾಯಿ ಅಂತೂ ಪಕ್ಕ ಆಗಿರುತ್ತೆ. ಪಕ್ಕ ಅದರೊಳಗೆ ನೀವು ಜೀವನ ಮಾಡಬೇಕು. ಅದರಲ್ಲಿ ಗಾಡಿಗೂ ಒಂದು 100 ರೂಪಾಯಿ ಪೆಟ್ರೋಲ್ ಬೇಕು. ಈಗ ನೀವು ಗಾಡಿ ನೀವೇ ತಗೊಂಡ್ರ ಅಥವಾ ಬೇರೆ ಸರ್ಕಾರದಿಂದ ಕೊಟ್ರ? ಇಲ್ಲ, ಅಂದರೆ 2017ರಲ್ಲಿ ಮುನ್ಸಿಪಾಲ್ಟಿಯಿಂದ ಪ್ರದೀಪ್ ಶೆಟ್ಟರು ಅಧ್ಯಕ್ಷ ಇದ್ದಾಗ ಗಾಡಿ ಬಂತು. ಅಂದರೆ ನಗರಸಭೆಯಲ್ಲಿ ಪ್ರದೀಪ್ ಶೆಟ್ಟಿ ಅವರು ನಗರಸಭೆ ಅಧ್ಯಕ್ಷರಿದ್ದಾಗ ನಿಮಗೆ ಒಂದು 3 ವೀಲರ್ ಗಾಡಿ ಕೊಟ್ಟರು. ಅದ್ರ ಮೂಲಕ ನಾನು ಎಲ್ಲ ಕಡೆ ಹೋಗಿ ಸೇರಿಸಿ ಎಲ್ಲ ಕಡೆ ಫಸ್ಟಿಗೆ ಕೈಯಲ್ಲಿ ಹಿಡ್ಕೊಳ್ತಾ ಹೋಗ್ತಿದ್ದೆ. ನಡ್ಕೊಂಡು ಹೋಗ್ತಿದ್ರಿ ಫಸ್ಟು? ಹಾಂ, ಬಸ್ಸಿಗೆ ಬಂದುಬಿಟ್ಟು ಅಲ್ಲಿಂದ ಮಡ್ಡ ಸ್ಟಾಪಿಗೆ ಹೋಗ್ಬೇಕಂದ್ರೆ ಒಂದು ಮಿನಿಮಮ್ ಏನಿಲ್ಲ ಅಂದರೆ ಒಂದು ಅರ್ಧ ಗಂಟೆ ಬೇಕಾಯ್ತು. ನಿಮಗೆ ಓಡಾಡ್ಲಿಕ್ಕೆ ಆಗೋದಿಲ್ಲ ಆಗಿತ್ತು? ಓಡಾಡ್ಲಿಕ್ಕೆ ಆಗೋದಿಲ್ಲ ಇತ್ತು ಒಂದು. ಆದರೂ ಬಿಡಲಿಲ್ಲ, ಆದರೂ ಬಿಟ್ಟಿಲ್ಲ ನಾನು. ಯಾಕಂದರೆ ನನ್ನ ಗುರಿ ಮುಟ್ಟಬೇಕು. ನನ್ನ ಒಂದು ಅಮ್ಮನನ್ನು ನೋಡ್ಕೊಳ್ಳೋ ಸಲುವಾಗಿ, ಅದ್ರ ಸಲುವಾಗಿ ನಾನು ನನ್ನ ಗುರಿಯನ್ನು ಮುಟ್ಟಬೇಕು ಸಲುವಾಗಿ ಯಾರು ಬೇಕಾದರೆ ಏನು ಬೇಕಾದ್ರೆ ಹೇಳ್ಕೊಂಡು ಹೋಗಲಿ, ಅದು ಸಂಬಂಧ ಇಲ್ಲ ನನಗೆ. ಒಟ್ಟಿನಲ್ಲಿ ನಾನು ಪ್ರಾಮಾಣಿಕತೆಯಿಂದ ದುಡಿಬೇಕು, ಅದೇ ನನ್ನ ಜೀವನ ಅಂತ ಹೇಳ್ಕೊಂತಾನೆ ಮುಂದೆ ಹೋಗ್ತಾ ಹೋದೆ. ಕಡೆಗೆ ಎಂತಾಯಿತು, ನನಗೆ ದೇವರ ಆಶೀರ್ವಾದವು ಏನೋ ಗೊತ್ತಿಲ್ಲ, ದೇವ್ರ ಕಣ್ಮಿಟ್ಟ ಏನೋ ಗೊತ್ತಿಲ್ಲ. ಪ್ರದೀಪ್ ಶೆಟ್ಟರು ಅಧ್ಯಕ್ಷಿದ್ದು ಒಂದು ಗಾಡಿಯನ್ನು ಸ್ಯಾಂಕ್ಷನ್ ಮಾಡಿಕೊಡ್ತೀನಿ, ವಿನಾಯಕನಿಗೆ ಒಂದು ಗಾಡಿ ಕೊಡುವ ಅಂತ ಹೇಳ್ಕೊಂಡು ಗಾಡಿ ಕೊಡುವ ಹಿಂದಿನ ನಂಗೆ ಫೋನ್ ಬಂತು ಮುನ್ಸಿಪಾಲ್ಟಿಯಿಂದ. ವಿನಾಯಕ, ನಿಂದು ಆಧಾರ್ ಕಾರ್ಡು, ನಿಂದು ಅಡ್ರೆಸ್ ಪ್ರೂಫ್ ಎಲ್ಲ ತಗೋಬಾ ನೀನು ಮುನ್ಸಿಪಾಲ್ಟಿಗೆ ಅಂತ ಅಂದು. ನನಗೆ ಎಂಥದ್ದು ಗೊತ್ತಿಲ್ಲ, ವಿಷಯ ಏನು ಅಂತ ಗೊತ್ತಿಲ್ಲ ನಿಮಗೆ? ಹಾಂ, ವಿಷಯ ಏನಂತಲೇ ಗೊತ್ತಿಲ್ಲ ಆ್ಯಕ್ಚುಲಿ. ಕಡೆಗೆ ಒಂದು 2 ದಿನ ಬಿಟ್ಟು ಕಾಗೇರಿ ಸಾಹೇಬರು ಇದ್ದು ಅವಾಗ, ಈಗ ಅವಾಗ ಎಮ್ ಎಲ್ ಎ ಇದ್ದು, ಅವಾಗ ಸರ್ ಕಾಗೇರಿ ಸಾಹೇಬರು ಇದ್ದು. ಕಾಗೇರಿ ಸಾಹೇಬರು ಫಂಕ್ಷನಿಗೆ ಬರಬೇಕು ಎಲ್ಲರಿಗೂ ಅಂತಂದು. ನನಗೆ ಯಾಕಪ್ಪ ಇವ್ರು ಆಶ್ಚರ್ಯ, ನನಗೆ ಪರಿಚಯ ಇಲ್ಲ ಕಾಗೇರಿ ಸಾಹೇಬರು, ಅಷ್ಟೇನು ಪರಿಚಯ ಇಲ್ಲ ಆಗಿತ್ತು ನನಗೆ ಆ ವೇಳೆಯಲ್ಲಿ. ಜಸ್ಟ್ ಹೀಗೆ ಊಟ ಕೊಡ್ತಾ ಇದ್ದಿದ್ದು ಅಷ್ಟೆ. ಆ ವೇಳೆಯಲ್ಲಿ ಇವ್ರು ಯಾಕೆ ನನಗೆ ಕರೀತಾರೆ ಅಂತ ಹೇಳ್ಕೊಂಡು ನನಗೆ ಆಶ್ಚರ್ಯ. ಹೋದೆ, ಬಸ್ಸಿಗೆ ಹೋದೆ. ಅಲ್ಲಿ ಇರುತ್ತೆ ಮಾರಿಕಾಂಬ ಗ್ರೌಂಡ್ನಲ್ಲಿ ಆಗಿತ್ತು ಫಂಕ್ಷನ್. ಅಲ್ಲಿ ಹೋದೆ. ಅಲ್ಲಿ ಹೋಗಿ ನೋಡ್ತೇನೆ, ತಗೊಂಡ್ಕ ಗಾಡಿಗೆ ಅಂತ ಹೇಳ್ಕೊಂಡು ಕಾಗೇರಿ ಸಾಹೇಬ್ರೆ ಕೊಟ್ಟು. ಕಾಗೇರಿ ಸಾಹೇಬ್ರು ನಿಮ್ಗೆ ಕೊಟ್ಟರು? ಭಾಳ ಖುಷಿ ಆಗೋಯ್ತು ನನಗೆ. ಆಶ್ಚರ್ಯನೂ ಆಯಿತು ಮತ್ತು ಭಾಳ ಸಂತೋಷನೇ ಆಯಿತು. ಆ ಸಂತೋಷನ ತಡ್ಕೊಳ್ಲಿಕ್ಕಾಗಿಲ್ಲ. ಅನಂತರ ಮನೆ ತಗೊಬಂದ್ರ ಗಾಡಿನ? ಹಾಂ, ಗಾಡಿ ಮನೆ ತಗೊಬಂದ್ರಿ? ಗಾಡಿ ಮನೆ ತಗೊಂಡು ಫಸ್ಟಿಗೆ ಅಮ್ಮನ ಕೂಡ್ಕೊಂಡು ಎಲ್ಲ ಕಡೆ ಹೋಗಿ ಬಂದೆ. ಖುಷಿ, ಆ ಒಂದು ಸಂತೋಷ, ಆ ಒಂದು ಸಂತೋಷಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಅಷ್ಟು ಖುಷಿ ಆಯ್ತು. ಅಷ್ಟು ಖುಷಿ ಆಯ್ತು. ಮತ್ತೊಂದು ವಿಷಯವನ್ನ ಕೇಳ್ಪಟ್ಟಿದ್ದೆ, ಏನಂದ್ರೆ ನೀವು ಹಿಂದೆ ಈ ಒಂದು ಪ್ರಕೃತಿ ವಿಕೋಪದಲ್ಲಿ ಸಂದರ್ಭದಲ್ಲಿ ಮುಖ್ಯಮಂತ್ರಿ ನಿಧಿಗೆ ನೀವು ನಿಮ್ಮ ಕೈಲಾದಂಥ ಹಣವನ್ನು ಸಹಾಯ ಮಾಡಿದ್ರಂತಲ್ಲ, ಹೌದಾ? ಹೌದು. ಯಾವ ಟೈಮಿಗೆ ಅದು? ಅದು ಕೋವಿಡ್ ಟೈಮ್ನಲ್ಲಿ
ಕೋವಿಡ್ನಲ್ಲಿ ಆವಾಗಿನ ಪರಿಸ್ಥಿತಿಯನ್ನು ನೋಡಿ ಅವಾಗಿನ ಪರಿಸ್ಥಿತಿ ಯಾರಿಗೂ ಬೇಡ, ಮತ್ತೆ ಬರೋದು ಬೇಡ. ಹಿಂದೆ ಆಗಿದ್ದ ಆಗೋಯ್ತು, ಮತ್ತೆ ಬರೋದು ಬೇಡ. ಅಲ್ಲ, ಆ ಟೈಮಲ್ಲಿ ನೀವೇನು ಮಾಡ್ತಾ ಇದ್ರಿ? ಅವಾಗ ಯಾವುದು ಅಂಗಡಿ ಬಾಗಲ್ ತಗೊಂಡಿರೋದಿಲ್ಲಾಗಿತ್ತು? ಅವಾಗ ಎಂತಾಯ್ತಪ್ಪ ಅಂದರೆ ಪರಿಸ್ಥಿತಿ, ಒಂದು 15 ದಿನ ನನಗೆ ವ್ಯಾಪಾರವೇ ಇಲ್ಲ. 15-20 ದಿನ ವ್ಯಾಪಾರವೇ ಇಲ್ಲ. ಲಾಕ್ ಆಗಿತ್ತಲ್ಲ, ಎಲ್ಲ ಲಾಕ್ಡೌನ್ ಆಗಿಬಿಟ್ಟಿತ್ತು. ಕಡೆಗೆ ಒಂದ್ಸಲ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಂದು ಫೋನ್ ಬಂತು, ವಿನಾಯಕ್ ಅವರೇ ಉದ್ಬತ್ತಿ ಬೇಕು, ತಗೊಬರ್ತೀರಾ ಹೇಗೆ ಅಂತ ಹೇಳ್ಕೊಂಡು ಒಂದು ಫೋನ್ ಬಂತು ನನಗೆ. ಅಡ್ಡಿಲ್ಲ ಸರ್, ನಾನು ತಗೊಬರ್ತೇನೆ ಅಂತಂದೆ. ತಗೊಬರ್ತೀನಿ, ಮತ್ತು ನಾ ಬರ್ಲಿಕ್ಕೆ ಅಡ್ಡಿಲ್ಲ ಅಂದರೆ ತಗೊಬಿಡ್ತೇನೆ, ಇಲ್ಲಾಂದರೆ ನಾನು ಬರಲ್ಲ ಅಂತ ಅಂದೆ. ಅಡ್ಡಿಲ್ಲ ವಿನಾಯಕ್ ಅವರೇ, ತಗೊಬನ್ನಿ, ನನಗೆ ಅಗರಬತ್ತಿ ಎಲ್ಲ ಬೇಕು, ಧೂಪ ಬೇಕು, ಕರ್ಪೂರ ಬೇಕು ಅಂತ ಅಂದೆ. ಸೀದಾ ಪೊಲೀಸ್ ಸ್ಟೇಷನಿಗೆ ಕೊಟ್ಟೆ. ಹಾಗೆ ಅವ್ರ ಹತ್ರ ನಾನು ಓಡಾಡಲಿಕ್ಕೆ ಅಡ್ಡಿಲ್ವಾ ಕೇಳಿ, ಅವರು ಪಾಪ ಅಡ್ಡಿಲ್ಲ, ಅದಕ್ಕೆ ವೆರಿ ಕೇರ್ಫುಲ್ ಆಗಿರು ವಿನಾಯಕ ಅಂತ ಇಷ್ಟು ಹೇಳಿ ಅಡ್ಡಿಲ್ಲ. ಅವಾಗಿಂದ ಓಡಾಡಲಿಕ್ಕೆ ಪ್ರಾರಂಭ ಮಾಡಿ. ಈಗ ಅಮ್ಮ, ಈಗ ನಿಮ್ಮ ಮಗ ಇಷ್ಟೆಲ್ಲ ಒಂದು ಸಾಧನೆ ಮಾಡಿದ್ದಾನೆ, ತನ್ನ ಅಂಗವೈಫಲ್ಯವನ್ನು ಮೆಟ್ಟಿ ನಿಂತು ಮನೆಗೆ ಊರಿಗೆ ಕಚೇರಿಗೆ ಹೋಗಿ ಊದುಬತ್ತಿ ಮಾರಿ ನಿಮ್ಮ ಮತ್ತು ಅವನ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಈಗ ನಿಮ್ಮ ಮಗನ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ಅಯ್ಯೋ, ಹೇಳೋಕ್ಕಾಗಲ್ಲ, ಅದು ಬಾಯಲ್ಲಿ ವರ್ಣಿಸೋಕ್ಕಾಗಲ್ಲ. ಅಷ್ಟು ಹೆಮ್ಮೆ ಖುಷಿ ಪಡ್ತೀನಿ ನಾನು. ಎಲ್ಲರೂ ಈಗ ನನಗಲ್ಲ, ನಿಮ್ಗೆ ಬೇಡದ್ರೆ ನಿನ್ನ ಮಗನ ನನಗೆ ಕೊಟ್ಬಿಡು, ನಾವೇ ಸಾಕತ್ತೀವಿ ಅಂತ ಸುಮಾರು ಜನ ನಮ್ಮ ಮನೆಗೆ ಬಂದವರು. ಅಂತ ಒಳ್ಳೆ ಗುಣ, ಒಳ್ಳೆ ಬುದ್ಧಿ, ಒಳ್ಳೆ ದೇವ್ರು ಕೊಟ್ಟಿದ್ದೆ ನಾವು. ನಾನು ಯಾಕೆ ಈ ವಿಷಯವನ್ನು ಕೇಳಿದೆ ಅಂದರೆ, ಹಿಂದೆ ಆತನನ್ನ ಅಸಹ್ಯ ರೀತಿಯಲ್ಲಿ ನೋಡಿದ್ರು ಜನ. ನೀವು ಹೇಳಿದ್ರಲ್ಲ, ನಮ್ಮ ಅಕ್ಕಪಕ್ಕದವರೇ, ನಮ್ಮ ಸಂಬಂಧಿಕರೇ ಆತನನ್ನು ನಮ್ಮನ್ನು ದೂರ ಇಡ್ತಿದ್ರು ಹೇಳುವಂತ ಒಂದು ಭಾವನೆಯನ್ನ ನೀವು ವ್ಯಕ್ತಪಡಿಸಿದ್ರಿ. ನಾ ಹೇಳ್ತಾ ಇರೋದು, ಅವತ್ತು ಅಸಹ್ಯ ಪಟ್ಟವ್ರು ಇವತ್ತೇನು ಹೇಳ್ತಾ ಇದ್ದಾರೆ ಆತನ ಸಾಧನೆ ನೋಡಿ. ಈಗ ಎಲ್ಲರೂ ವಿನಾಯಕನ ಕರ್ಕೊಂಬ ಈಗ ವಿನಾಯಕ ಯಾಕೆ ಬರಲ್ಲ ಕೇಳ್ತಾರೆ ಹೋದ ತಕ್ಷಣನೇ. ಈಗ ಅವನಿಗೆ ಎಲ್ಲೋದ್ರೂ ಬೆಲೆ ಅದೇ ಅಂದಲ್ಲಿ. ಈಗ ಅಂತ ಈ ದೇವ್ರದ್ದು, ಈ ಸಿರ್ಸಿ ದೊಡ್ಡ ಮಹಾಗಣಪತಿದು, ಮಾರಿಕಾಂಬಾ ದೇವಿದು, ನಮ್ಮ ಕುಲದವ್ರದ್ದು ಆಶೀರ್ವಾದ ಸದಾ ಅವನೇಲಿದೆ. ಅವನ ಮೇಲೆ ಇರೋದಕ್ಕೆ ಅವನು ಇಷ್ಟು ಹೆಸರು ತಗೊಂಡ, ಇಷ್ಟು ಮುಂದೆ ಬಂದ. ದೇವ್ರು ನಮ್ಗೆ ಇಷ್ಟು ಆರೋಗ್ಯ ಕೊಟ್ಟು ಕಾಪಾಡಿ ನಮ್ಮನ್ನು ರಕ್ಷಣೆ ಮಾಡಿದಳೆ ಅಂತ ನನಗೆ ದಿನಾ ಆ ದೇವರಿಗೆ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಸಾಲದು. ನನ್ನ ಕೆಲಸ ನಾನು ಮನೇಲಿ ಓದೋದು, ಮಾಡೋದು, ಪೂಜೆ ಪುನಸ್ಕಾರ ಬೇಡ್ಕೊಳ್ಳೋದು, ಇವನ ಬಗ್ಗೆನೇ ಮಾಡ್ಕೊತಾನೆ ಇರ್ತೀನಿ ದಿನ. ಈಗ ಮೊನ್ನೆ ದಣಿ 18ನೇ ಅಧ್ಯಾಯ ಭಗವದ್ಗೀತೆ ಮುಗೀತು. ನಾವು ಶ್ರವಣ ಮಕ್ಕಳು ಶುರು ಮಾಡಿದ್ದೆ, ಆರಾಮಿಲ್ಲದಂಗೆ ಆಗ್ಬಿಡ್ತು. ಓದ್ತಾ ಇರ್ತೀನಿ ದಿನಾನು. ನಾನು ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಮಾಡಿ ಅದ್ರ ಅವನ ಶ್ರೇಯಸ್ಸಿಗಾಗಿ ಇನ್ನೇನು ಒಂದು ಉಳಿದಿದೆ ಅಂದರೆ ನನ್ನ ಆಸೆ, ಅವನಿಗೊಂದು ಮದುವೆ ಆಗಬೇಕು. ಎಲ್ಲರೂ ನಿಂಗೆ ಯಾರು ಹೆಣ್ಕೊಡ್ತಾರೋ ಅಂತ ಬೈತಾರೆ. ಅದೊಂದಿದೆ, ಅವ್ರಿಗೆ ಹೇಳೋರು ಬಾಯಿಗೆಲ್ಲ ಮುಚ್ಚಬೇಕು ಅಂತ ಆಸೆ ಇದೆ. ಆ ತಾಯಿ ಹೆಂಗೆ ನಡೆಸ್ಕೊಡ್ತಾಳೋ ಅದು ದೇವರಿಗೆ ಬಿಟ್ಟಿದ್ದು. ಹಂಗೆ ಅವನಂತಾರೆ ಅಂಗವಿಕಲರೇ ಇದ್ರೂ ಪರವಾಗಿಲ್ಲ, ಯಾವ ಜಾತಿ ಆದರೂ ಪರವಾಗಿಲ್ಲ ಅಂತ ನೋಡ್ತಾ ಇದ್ದೀವಿ. ನನ್ನ ನಂತರ ನೋಡ್ಕೊಳ್ಳೋಕೊಬ್ರು ಬೇಕಲ್ಲ, ಅವನ ಬಾಯಿ ನೋಡಿ ಯಾರು ನೋಡ್ತಾರೆ. ಇಲ್ಲಾಂದ್ರೆ ನಾನು ಗಟ್ಟಿ ಇರೋದ್ರೊಳಗೆ ಅನಾಥಾಶ್ರಮಕ್ಕೋ ಎಲ್ಲಿ ಹೇಳಿ ನಾವಿಬ್ಬರು ಸೇರ್ಕೋಬೇಕು. ಏನು ಮಾಡೋದಂತೆ ಗೊತ್ತಾಗ್ತಾ ಇಲ್ಲ. ಏನು ತಾಯಿ ಮುಂದೆ ದಾರಿ ಹೆಂಗೆ ತೋರಿಸ್ತಾಳೋ. ಇಲ್ಲ, ಇಷ್ಟು ದಿವಸ ದೇವರು ಹೇಗೆ ದಾರಿ ತೋರಿಸಿದಾನೋ ಅದೇ ರೀತಿ ಮುಂದೂ ಸಹ ಆತನಿಗೂ ಒಂದು ಹುಡುಗಿ ಸಿಕ್ಕಿ ಆತನ ಒಂದು ಮದುವೆಯಾಗಿ ಒಂದು ಜೀವನ ಮಾಡ್ತಾನೆ ಹೇಳುವಂಥ ಭಾವನೆಯನ್ನು ಇಟ್ಕೊಂಡಿದ್ದಾನೆ. ಮತ್ತು ಆತನಿಗೆ ಆ ಒಂದು ಇದು ಬರಲಿ, ತಾಯಿ ಮಾರಿಕಾಂಬೆ ಕೊಡಲಿ ಅಂತ ನಾವು ಕೇಳ್ಕೊಳ್ತೇವೆ. ಹೌದು, ನಿಜವಾಗ್ಲೂ ಆ ಅವನಿಗೂ ಇದೆ, ನನಗೂ ಇದೆ. ನನಗೂ ಅಂತ ಅವನು ಚೆನ್ನಾಗಿ ನೋಡ್ಕೊಂಡು ಮನೆಯದು, ನಮ್ಮ ಮನೆಗೆ ಒಂದು ದೀಪ ಹಚ್ಕೊಂಡು ನಮ್ಮ ಮನೆ ಕುಟುಂಬದ ಇದು ಮಾಡ್ಕೊಂಡು ಮುಂದಿನ ಇದನ್ನು ನಡ್ಸ್ಕೊಂಡು ಹೋದ್ರೆ ಸಾಕು. ಬಡವ್ರ ಮನೆ ಹುಡುಗಿಯವರು ಪರವಾಗಿಲ್ಲ, ದುಡ್ಡು ಸುತ್ತ ನಾವೇ ಕೊಟ್ಟು ಬೇಕಾದ್ರೆ ಮದುವೆ ಮಾಡ್ಕೊತೀವಿ ಅಂತಲೂ ಹೇಳಿನೇ ನಾನು ಸುಮಾರು ಜನರಿಗೆ. ಓಕೆ ವೀಕ್ಷಕರೇ, ಇವತ್ತು ನೋಡಿದ್ರಲ್ಲ ನಮ್ಮ
ಊದುಬತ್ತಿ ವಿನಾಯಕ, ಈತನ ಬಗ್ಗೆ ನಾನು ಒಂದೆರಡು ಮಾತು ಹೇಳಲೇಬೇಕು. ಯಾಕಂದರೆ ನಾನು ಆತನನ್ನು ಭಾಳ ಹತ್ತಿರದಿಂದ ನೋಡಿದವನು. ಭಾಳ ಕಷ್ಟಪಡ್ತಾ ಇದ್ದ. ಕಳೆದ ಒಂದು 17-18 ವರ್ಷಗಳಿಂದ ಆತನ ಪರಿಸ್ಥಿತಿ ಭಾಳ ವಿಕೋಪದಲ್ಲಿತ್ತು. ಯಾಕಂದರೆ ಆತನಿಗೆ ಆಗ ಗಾಡಿನೂ ಇಲ್ಲಾಗಿತ್ತು, ಬೈಕು ಇಲ್ಲಾಗಿತ್ತು. ನಾವು ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಈ ಕುರಿತು ಮಾಹಿತಿಯನ್ನು ಕೊಡ್ತಾ ಇದ್ವಿ. ನಂತರ ಆತನಿಗೆ ಶಿರಸಿ ನಗರಸಭೆಯವರು ಒಂದು ತ್ರಿಚಕ್ರ ವಾಹನವನ್ನು ಕೊಡ್ತಾರೆ. ಅದರ ನಂತರ ಆತನ ಒಂದು ಜೀವನ ಶೈಲಿ ಬದಲಾಗುತ್ತೆ. ನೋಡಿ, ಒಂದು ಅಂಗವೈಫಲ್ಯವನ್ನು ಹೊಂದಿರುವಂಥ ವ್ಯಕ್ತಿ ತನ್ನ ಕಾಲ ಮೇಲೆ ನಿಂತು ತಾನೇ ದುಡಿಬೇಕು. ಯಾರ ಕೈಯಲ್ಲೂ ನಾ ಹಣವನ್ನು ಪಡೆಯಬಾರ್ದು, ಯಾರ ಹತ್ರ ನಾನು ಕೈಯನ್ನು ಒಡ್ಡಬಾರ್ದು, ನನ್ನ ತಾಯಿಯನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು, ತನ್ನ ಕುಟುಂಬ ಹೇಗೆ ಬೆಳೀಬೇಕು ಹೇಳುವಂಥ ಒಂದು ಅದ್ಭುತ ಕಲ್ಪನೆಯನ್ನು ಇಟ್ಕೊಂಡು ಆತ ಜೀವನದಲ್ಲಿ ಸಾಧನೆಯನ್ನು ಮೆರೆದಿದ್ದಾನೆ. ಇವತ್ತು ನೀವು ಶಿರಸಿ ಸುತ್ತಮುತ್ತಲು ಯಾವುದೇ ಅಂಗಡಿ ಹೋಗಲಿ ಅಥವಾ ಎಲ್ಲೇ ಹೋಗಲಿ, ಆತ ವಿನಾಯಕ ಬಂದ ಅಂದರೆ ಅವನ ನಗುಮುಖ, ಅವನ ಪ್ರೀತಿಯ ಮಾತುಗಳಿಂದ ಊದುಬತ್ತಿ ಬೇಡ ಅಂದರೂ ವಿನಾಯಕ ಒಂದು ಊದುಬತ್ತಿ ಕೊಡಪ್ಪ ಅಂತೇಳಿ ತಗೊಳ್ಳುವಂಥ ಜನ ಆತನನ್ನು ನಂಬಿದ್ದಾರೆ, ಅಷ್ಟು ವಿಶ್ವಾಸವನ್ನು ತೋರಿಸ್ತಾರೆ. ಇಂಥ ಸಾಧಕರು ಎಲ್ಲ ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಾಧಕರನ್ನು ತೋರಿಸಬೇಕು ಅಂತಲೇ ವಿಶ್ವಂಬರ ನಮ್ಮೊಳಗಿನ ಸಾಧಕರು ಎಂಬ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ನೀವು ಇದುವರೆಗೂ ನೀವು ವಿಶ್ವಂಬರ ಟಿ ವಿಯ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಾದರೆ ಇವತ್ತೇ ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ನಮ್ಮೊಳಗಿನ ಸಾಧಕರು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೆ ವಿನಾಯಕ ಹಾಗೂ ಅವರ ಮಾತೋಶ್ರೀಯವರು ಆಗಮಿಸಿದ್ದಾರೆ. ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ ಹಾಗೂ ಅಭಿನಂದನೆಯನ್ನು ಹೇಳ್ತೇನೆ. ಹಾಗೆ ಮುಂದಿನ ವಾರ ಮತ್ತೊಬ್ಬ ಸಾಧಕರ ಜೊತೆಗೆ ನಾನು ನಿಮ್ಮ ಜೊತೆ ಇರ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್. ಶಿರಸಿಯಿಂದ ದೊಡ್ಡನಳ್ಳಿ ರಸ್ತೆಯಲ್ಲಿ KHB ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ.